ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳಿದೆ, ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ವೃಷಭ ರಾಶಿ. ಇನ್ನು ವೃಷಭ ರಾಶಿಯವರಿಗೆ ಅದ್ಭುತವಾಗಿರತಕ್ಕಂಥದ್ದು ನಾನೇನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ತಿಳ್ಕೊಂಡಿರ್ತೀರಿ. ಏಕಾದಶ ಸ್ಥಾನೇಶು ಅಂದರೆ 11ನೇ ಮನೆಯಲ್ಲಿ ಯಾರಿದ್ರೂ ಶುಭವನ್ನೇ ಕೊಡ್ತಾರೆ ಅನ್ನೋದನ್ನು ನಿಮಗೆ ಗೊತ್ತಿರೋವಂಥದ್ದೇ. ಅಲ್ಲಿ ಯಾರಿದ್ದಾರೆ ಅಂತಂದರೆ ಭಗವಾನ್ ಶ್ರೀ ಶನೇಶ್ವರ ಇದ್ದಾನೆ, ಅವನು ಅತ್ಯಂತ ಅದ್ಭುತ ಫಲಗಳನ್ನೇ ಕೊಡುತ್ತಾನೆ. ಇಲ್ಲಿ 2ನೇ ಮನೆ ಗುರು, 11ನೇ ಮನೆ ಶನೇಶ್ವರ. ಮೊದಲೇ ನಮ್ಗೆ ಇವರಿಬ್ಬರ ಕೃಪೆನೇ ಹೆಚ್ಚು ಬೇಕಾಗಿರ್ತಕ್ಕಂಥದ್ದು. ಈ ಹಳ್ಳಿನಲ್ಲಿ ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ನೋಡಿ ಸ್ವಾಮಿ ನಮಗೆ ಗುರು ಶನಿ ಹೇಗಿದೆಯೋ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಅವರು ಕೇಳ್ತಕ್ಕಂತಹದವ್ರಿಗೆ ಡೇಟ್ ಆಫ್ ಬರ್ತ್ ಮತ್ತೊಂದು ಏನು ಗೊತ್ತಿರಲ್ಲ, ಅವ್ರ ಹೆಸರ ಮೇಲೆ. ಆಮೇಲೆ ಗುರು ಆ ಯುಗಾದಿ ಹಬ್ಬ ಬಂತು ಅಂತಂದರೆ ಅಥವಾ ಯಾರಾದರೂ ಕೂಡ ಈ ಗ್ರಹಗಳ ಸ್ಥಾನ ಪಲ್ಲಟ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ನಮಗಾಗಿದ್ದ ಸ್ವಾಮಿ ಶನಿ ಗುರು ಬಲ ಅಂತ ಕೇಳ್ತಾರೆ. ಅಂತಹ ಶನಿ ಗುರು ಈ ವೃಷಭ ರಾಶಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಒಟ್ಟಾರೆ ಧನಯೋಗ ನಿಮ್ಮನ್ನು ಹುಡುಕೊಂಡು ಬಂದಿದೆ ಈ ವರ್ಷ. ನೀವು ಹುಡ್ಕೊಂಡು ಹೋಗಿರೋದು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಫಲ ಕೊಟ್ಟಿದೆ ಅಂತ. ಈಗ ನಿಮ್ಮನ್ನು ಹುಡುಕಿ ಬಂದಿದೆ ಈ ಗುರುಬಲ, ಅದಕ್ಕಾಗಿ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹದ್ದು. ಆದರೆ ಈ ಗುರು ಎಲ್ಲಿಗೆ ಹೋಗಿದ್ದಾನೆ ಅಂತಂದರೆ ಈ ಬುಧನ ಮನೆಗೆ ಹೋಗಿದ್ದಾನೆ. ಬುಧ ಶತ್ರು. ಇಲ್ಲಿ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಜ್ಞಾನಕ್ಕೂ ವಿಜ್ಞಾನಕ್ಕೂ ಸುಜ್ಞಾನಕ್ಕೂ ತಾಳೆ ಹಾಕಿ ನೋಡಿದಾಗ ನಮಗೆ ಈ ಸಬ್ಜೆಕ್ಟ್ ನಾಲೆಡ್ಜು, ಜನರಲ್ ನಾಲೆಡ್ಜು ಅಂತ ನಾವು ಆಯ್ಕೆ ಮಾಡಿಕೊಂಡಾಗ ಎಲ್ಲಿ ಇದೆ. ಅದಕ್ಕೆ ನಾನು ಒಮ್ಮೆ ನೀವು ಜನ್ಮಜಾತಕವನ್ನು ಪರಿಶೀಲನೆ ಮಾಡಿ ಈ ಗೋಚಾರದ ಫಲವನ್ನು ನೀವು ಅಪ್ಲೈ ಮಾಡಿಕೊಂಡಾಗ ಅನ್ವಯವಾಗುವಂಥ ಫಲಗಳು ನಿಮಗೆ ಸಿಗ್ತವೆ. ಅದರಲ್ಲಿ ಈ ಗುರುಬಲ ಅನ್ನೋದಿದ್ದಾಗ 2ನೇ ಮನೆಗೆ ಬಂದಿದೆ ಅಂತಂದರೆ 2ನೇ ಮನೆಯನ್ನು ವಾಕ್ಸ್ಥಾನ ಅಂತ ಕರೀತಾರೆ, ಕುಟುಂಬ ಸ್ಥಾನ ಅಂತ ಕರೀತಾರೆ, ಇನ್ನು ಭೋಜನ, ಮುಖ ಇವೆಲ್ಲ ಕರೀತಾರೆ. ಅದಕ್ಕಾಗಿ ನೀವು ವಿಶೇಷವಾಗಿರ್ತಕ್ಕಂಥ ಫಂಕ್ಷನ್ಗಳನ್ನು ಅಟೆಂಡ್ ಮಾಡ್ತೀರಿ. ವೃಷಭ ರಾಶಿಯವರು ಹೆಸರು ಮಾಡ್ತೀರಿ, ಹಣ ಗಳಿಸ್ಕೊಳ್ತೀರಿ, ಕೀರ್ತಿ. ಒಟ್ಟಾರೆ ಏನೋ ಒಂದು ಕನಸು ಕೊಟ್ಕೊಂಡಿದ್ರಲ್ಲ ಅದು ಬಹಳ ಚೆನ್ನಾಗಿ ದಿನೇ ಅಭಿವೃದ್ಧಿ ಬರ್ತಾ ಇರ್ತೀವಿ. ನೀವು ಬೆಳಿಗ್ಗೆ ರಾತ್ರಿ 3 ಗಂಟೆಗೆ ಮಲಗಿದ್ರು 6 ಗಂಟೆಗೆ ಇದ್ರೆ ನಿಮಗೆ ಮೊದಲೆಲ್ಲ ನನಗೆ ನಿದ್ದೆ ಸಾಕಾಗ್ತಿಲ್ಲ ಅಂತಿದ್ರಿ, ಇದೀಗ ಅಷ್ಟೇ ಫ್ರೆಶ್ ಆಗಿರ್ತೀರಿ. ನೀವು 2 ತಾಸು ನಿದ್ದೆ ಮಾಡಿದ್ರು ಕೂಡ 3 ತಾಸು ನಿದ್ದೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಖುಷಿಯನ್ನು ವ್ಯಕ್ತಪಡಿಸ್ತಕ್ಕಂತಹದ್ದು. ನಮಗೆ ಸಾಕು ಅಷ್ಟೇ ಸ್ಲೀಪ್ ಅಂತಕ್ಕಂತಹದ್ದು ಮನಸ್ಸಿಗೆ ಹಾಕ್ಕೊಂಡು ಆಕ್ಟಿವ್ ಆಗಿರ್ತೀವಿ, ತುಂಬ ಆಕ್ಟಿವ್ ಆಗಿರ್ತೀವಿ. ಯಾಕಂತಂದರೆ ಯಾವಾಗ ಧನಾಗಮನವಾಗುತ್ತೋ ಎಲ್ಲದಕ್ಕೂ ಮೂಲ ಅದೇ ಆಗಿರುತ್ತೆ. ನಿಮ್ಮ ಕೆಲವೊಂದು ಕನಸುಗಳಿಗೆ ಬಹಳ ಎಷ್ಟು ಅಂತಂದರೆ ಹಾಗೇ ನೀವು ಬಕಪಕ್ಷಿ ಥರ ಕಾಯ್ತಾ ಇದ್ರಿ, ನನಗೆ ಇದು ಬೇಕು ಅದು ಬೇಕು ಅಂತ. ಹಾಗೆ ವೃಷಭ ರಾಶಿಯವರನ್ನ ಆ ಒಂದು ಗುರುಬಲ ಹುಡುಕಿ ಬಂದಿರತಕ್ಕಂತಹದ್ದು. ಒಟ್ಟಾರೆ ನಿಮಗೆ ಅದೃಷ್ಟ ನಿಮ್ಮನ್ನು ಹುಡುಕಿ ಬಂದಿದೆ ಅಂತಲೂ ಕೂಡ ಹೇಳಬಹುದು. ಇಲ್ಲಿ ಸ್ವಲ್ಪ ತುಳಸಿಯನ್ನು ನೀವು ಶ್ರೀನಿವಾಸನ ದೇವಸ್ಥಾನಕ್ಕೆ ಕೊಟ್ಟು ಅರ್ಚನೆ ಪೂಜೆ ಮಾಡಿಸಿ ಬರ್ತಕ್ಕಂಥ. ಯಾಕಂದರೆ ಬುಧನ ಮನೆಗೆ ಗುರು ಹೋಗಿರೋದ್ರಿಂದ ಆ ಬುಧನ ಅಧಿದೇವತೆ ಮಹಾವಿಷ್ಣು ಆಗಿರುತ್ತಾನೆ. ಸಾಧ್ಯವಾದಷ್ಟು ಗುರುವಾರ ಮತ್ತು ಶನಿವಾರ ಈ 2 ದಿನಗಳಲ್ಲಿ ನೀವು ಮಹಾವಿಷ್ಣುವಿನ ದೇವಸ್ಥಾನಕ್ಕೂ ಗುರುವಿನ ದೇವಸ್ಥಾನಕ್ಕೂ ಹೋಗಿ ಬರತಕ್ಕಂತಹದ್ದನ್ನು ಮಾಡಿಕೊಂಡಾಗ ಇನ್ನೂ ಅದ್ವಿತೀಯವಾಗಿರ್ತಕ್ಕಂಥ ಫಲಗಳನ್ನು ಕಾಣ್ತೀರಿ. ಗೊತ್ತಿಲ್ವಲ್ಲ ಯಾರ್ಯಾರ ಯೋಗಗಳು ಯಾವ ಆಮೇಲೆ ಯೋಗಗಳಲ್ಲಿ ಕೆಲಸ ಮಾಡ್ತವೆ, ಅಂತಹ ಯೋಗಗಳು ಅದೇ ನಿಮಗೆ ಸಂಬಂಧಪಟ್ಟ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಎಲ್ಲಿರುತ್ತಾನೆ ಏನೋ ಬೆಸ್ಟ್ ಪ್ಲೇಸಲ್ಲಿದ್ದರೆ ಮತ್ತು ಬೆಸ್ಟ್ ಫಲವನ್ನು ಕೊಡ್ತಾ ಬರ್ತಾನೆ. ಅದ್ಭುತವಾಗಿರತಕ್ಕಂಥ ಶುಕ್ಲದ ಫಲವನ್ನು, ಅಭಿವೃದ್ಧಿಯನ್ನು, ಸಮೃದ್ಧಿ ಮಾಡಿಕೊಡ್ತಾನೆ. ಒಂದು ಪೂರ್ಣ ಚಂದ್ರನ ಆಕೃತಿಯಲ್ಲಿ ನಿಮಗೆ ಕೊಡ್ತಾನೆ. ಅದರಲ್ಲೂ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಗುರು ಸರಿ ಇಲ್ಲ ಅಂದರೂ ಕೂಡ ಈ ವರ್ಷ ಫಲ ಕೊಡುತ್ತೆ. ನೀವೇನು ಭಯ ಪಡಬೇಕಾಗಲ್ಲ. ಸಾಧ್ಯವಾದರೆ ಕಡಲೆಯನ್ನು ದಾನ ಮಾಡಿಕೊಳ್ತಾ ಬರ್ತೀರಿ ವೃಷಭ ರಾಶಿ. ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಶುಭಂಭೂಯ. ಫಲಿತಾಗಲಿ. ಈ ವರ್ಷ ವೃಷಭ ರಾಶಿಯವರಿಗೆ ಪೂರ್ಣವಾಗಿರುವಂತಹ ಗುರುಬಲ ಇದೆ. 11ನೇ ಮನೆಯಲ್ಲಿ ಶನಿ ಇದೆ, 2ನೇ ಮನೆಗೆ ಗುರು ಹೋಗ್ತಾ ಇರೋದ್ರಿಂದ ಬಹಳ ಅದ್ಭುತವಾಗಿರುವಂತಹ ಸಮಯ. ಜೊತೆಗೆ ನಿಮ್ಮ ಧನಸ್ಥಾನ ಕೂಡ ಬಹಳನೇ ಅದ್ಭುತವಾಗಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ.